ಇನ್ನು ಜಾತ್ರೆಯಲ್ಲಿ ಸಾರ್ವಜನಿಕವಾಗಿ ಗಾಳಿಯಲ್ಲಿ ಗುಂಡು ಹಾರಿಸಿದ್ದು ರಮೇಶ್ ಜಾರಕಿಹೊಳಿ ಪುತ್ರ ಸಂತೋಷ್ ಜಾರಕಿಹೊಳಿಯಿಂದ ಗಾಳಿಯಲ್ಲಿ ಗುಂಡಂತೆ. ಜಾತ್ರೆಯಲ್ಲಿ ಸಾರ್ವಜನಿಕವಾಗಿ ಗಾಳಿಯಲ್ಲಿ ಗುಂಡು ಹಾರಿಸಿದ್ದು ಏನಕ್ಕೆ ಬೇಕ್ರಪ್ಪ ನಿಮಗೆ ಇದು? ಮೊದಲೇ ಇರಲಾರ್ದು ಇರುವೆ ಬಿಟ್ಕೊಂಡು ಕೂತಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದಲ್ಲಿ ಅಲ್ಲಿ ಜಾತ್ರೆ ಇತ್ತು. ಅರ್ಶನ ಹಾಕ್ತಾರೆ, ಅಲ್ಲಿ ಪೂರ್ತಿ ಅರ್ಶನ ಜಾತ್ರೆ. ಅದು ದೊಡ್ಡದಾಗಿರುತ್ತೆ. ಅಲ್ಲೇನೋ ಮಾಡಕ್ಕೆ ಹೋಗ್ಬಿಟ್ಟು ಇನ್ನೇನೋ ಮಾಡ್ಕೊಂಡ್ರು. ಅರ್ಶನ ಆಡುವಂತಂದ್ರೆ ಒಂದು ಗುಂಡು ಹಿಡ್ಕೊಂಡು ಗಾಳಿಯಲ್ಲಿ ಹೊಡ್ಕೊಂಡು ಓಡಾಡ್ತಾ ಇದ್ದಾರೆ. ಪೊಲೀಸರ ಎದುರೇ ಸಾರ್ವಜನಿಕರ ಮಧ್ಯೆ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಅದು ಹೆಂಗ್ ಬಿಟ್ಬಿಟ್ರಿ ಪೊಲೀಸರು? ಏನ್ ಮಾಡ್ತೀರಾ? ಬೆಳಗಾವಿಯಲ್ಲಿ ಹೋಗುವಂತ ಪ್ರತಿಯೊಬ್ಬ ಪೊಲೀಸರು ಕೂಡ ಅವರಿಗೆ ಶಿರಬಾಗಿ ನಡುಬಗ್ಗಿಸಿ ನಿಂತ್ಕೊಳ್ಳುವಂಥವ್ರು. ಯಾರು ಟುಯ್ಯ ಪುಯ್ಯ ಏನು ಅನ್ನೋಂಗಿಲ್ವಲ್ಲ. ಅವ್ರಿಗೆ ಬೇಕಾಗಿರೋರ್ನೇ ಅವ್ರು ಹಾಕ್ಕೊಳ್ತಾರೆ. ನೋಡಿ, ಅಲ್ಲಿ ಏನು ತಲೆಬುಡ ಇಲ್ವಾ ಅಲ್ಲೆಲ್ಲ ಸುತ್ತಮುತ್ತಲಿರೋರಿಗೆ? ಏನು ಗಾಳಿಯಲ್ಲಿ ಒಂದು ಗುಂಡು ಹೊಡೆದು ಬಿಟ್ರೆ ಅವನೇನು ದೊಡ್ಡ ಹೀರೋನಾ? ಅವನೇನು ಅನ್ಕೊಂಡಿದ್ದೀರಾ? ಗುಂಡು ಹಿಡ್ಕೊಂಡು ಹೊಡಿಯೋದಂತೆ. ಹಾಕ್ರಿ ಕೇಸ್ ಒಂದು ಫಸ್ಟು. ಏನು ಇಷ್ಟ ಬಂದಂಗೆ ಆಡಕ್ಕೆ ತಿಳ್ಕೊಂಬಿಟ್ಟಿದ್ದಾರೆ. ರಿಪಬ್ಲಿಕ್ ಆಫ್ ಬೆಳಗಾವಿ ಗೋಕಾಕ್ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ ಅದು. ಬೆಳಗಾವಿ ಒಂದು ರೀತಿಯಾಗಿ ಬಿಡಿ, ರಿಪಬ್ಲಿಕ್ ಆಫ್ ಗೋಕಾಕ್ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಅಲ್ಲಿ ಯಾವನು ಏನು ಕೇಳೋಂಗಿಲ್ಲ. ಏನಾದರೂ ಮಾತನಾಡಿದರೆ ಅವ್ನು ನಾಳೆ ಕಾಣೆ ಆಗೋಗ್ತಾನೆ, ನಾಪತ್ತೆ ಆಗೋಗ್ತಾನೆ. ಒಂದು ತನಿಖೆ ಮಾಡಿಸ್ಬೇಕು ಸರ್ಕಾರ. ಇಲ್ಲಿಯವರೆಗೂ ಎಷ್ಟು ನಾಪತ್ತೆ ಆಗಿದ್ದಾರೆ, ಎಲ್ಲಿ ಹೋಗಿದ್ದಾರೆ, ಏನಾಗಿದ್ದಾರೆ ಅಂತೇಳಿ. ಭಾಳ ಭಾಳ ದೊಡ್ಡ ಮಟ್ಟದ ಹಿಸ್ಟ್ರಿ ಇದೆ ಗೋಕಾಕ್ನಲ್ಲಿ ಇಂಥ ಕೆಲಸದಲ್ಲಿ.